ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಒಂದು ಅಧ್ಯಯನದಲ್ಲಿ ನಾವು ಕನ್ನಡ ಕಡ್ಡಾಯ ಪರೀಕ್ಷೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತೆ ನುಡಿಗಟ್ಟು ಮತ್ತೆ ಸಂಧಿ ಬಗ್ಗೆ ಮತ್ತೆ ಪದಗಳ ಅರ್ಥ ಬಗ್ಗೆ ಎಲ್ಲಾ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ನುಡಿಗಟ್ಟು ಮತ್ತೆ ಯಾವ ಭಾಷೆಯಲ್ಲಿ ಬರ್ತಕ್ಕಂತ ಇದು ಪದವಾಗಿದೆ ಮತ್ತು ಇದು ಯಾರ ಕೃತಿ ಅನ್ನೋದನ್ನ ಇವತ್ತು ಒಂದು ಅಧ್ಯಯನದಲ್ಲಿ ನಾವು ಚರ್ಚಿಸುತ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಕನ್ನಡ ಕಡ್ಡಾಯ ಪರೀಕ್ಷೆ. ಫಸ್ಟ್ ಒನ್ ಕ್ವಶನ್, ನೋಟಿಫಿಕೇಶನ್ ಈ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಇರುವ ಅರ್ಥವೇನು? ಆಪ್ಷನ್ ಎ ಅಧಿಸೂಚನೆ, ಆಪ್ಷನ್ ಬಿ ಸಂಯೋಜನೆ, ಆಪ್ಷನ್ ಸಿ ತಿಳುವಳಿಕೆ ಪತ್ರ, ಆಪ್ಷನ್ 1 ನೋಟಿಫಿಕೇಶನ್ ಈ ಆಂಗ್ಲ ಪದಕ್ಕೆ ಕನ್ನಡದಲ್ಲಿರುವ ಅರ್ಥವೇನು? ಅಂದ್ರೆ ನೋಟಿಫಿಕೇಶನ್ ಅನ್ನೋದು ಕನ್ನಡದಲ್ಲಿ ಇದೆ, ಆದ್ರೆ ನಮ್ ಕನ್ನಡ ಭಾಷೆ ಇಂಗ್ಲಿಷ್ ನಲ್ಲಿ ಇದೆ. ನಮ್ ಕನ್ನಡ ಭಾಷೆಯಲ್ಲಿ ಈ ನೋಟಿಫಿಕೇಶನ್ಗೆ ಏನಂತ ಕರೀತಾರಪ್ಪ ಅಂತ ಅಂದ್ರೆ ಅಧಿಸೂಚನೆ, ಸೂಚನೆ, ತಿಳುವಳಿಕೆ ಪತ್ರ, ಸಂಯೋಜನೆ. ಇದಕ್ಕೊಂದು ಸರಿಯಾದ ಉತ್ತರ ಯಾವುದು? ಇದಕ್ಕೊಂದು ಸರಿಯಾದ ಉತ್ತರ ಆಪ್ಷನ್ ಎ ಅಧಿಸೂಚನೆ. ಅಧಿಸೂಚನೆ ನೋಟಿಫಿಕೇಶನ್ ಈ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಹೀಗೆ ಎಂದು ಕರೆಯುತ್ತಾರೆ. ಮತ್ತೆ ಸೂಚನೆಗೆ ಮೇನು ಒಂದು ಇಂಗ್ಲಿಷ್ ನಲ್ಲಿ ಕರ್ತಕ್ಕಂತ ಒಂದು ಆಂಗ್ಲ ಪದವಾಗಿದೆ. ಹಾಗೆ ಪ್ರಶ್ನೆ 2, ಪರ್ವತ ಎಂಬುದು ಆಪ್ಷನ್ ಎ ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ, ಸರ್ವನಾಮ. ಆಪ್ಷನ್ ಡಿ ಸರ್ವನಾಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರೂಢನಾಮ. ರೂಢನಾಮಕ್ಕೆ ಇನ್ನೊಂದು ನದಿನೂ ಕೂಡ ಬರುತ್ತದೆ. ಅನ್ವರ್ಥನಾಮ ಅಂದ್ರೆ ಏನಪ್ಪಾ ಅಂದ್ರೆ ಕುರುಡ, ಕುಂಟ, ಈ ರೀತಿ ಬರ್ತಕ್ಕಂಥವು ನಾವು ಅನ್ವರ್ಥನಾಮ ಎಂದು ಕರಿತೀವಿ. ಹಾಗಿದ್ರೆ ಅಂಕಿತನಾಮ ಯಾವ್ದಪ್ಪ ಅಂದ್ರೆ ಹೆಸರಿನಿಂದ ಹೆಸರು ಬರ್ತಕ್ಕಂಥವಕ್ಕೆ ನಾವು ಅಂಕಿತನಾಮ ಅಂತ ಕರಿತೀವಿ. ಏನಪ್ಪಾ ಅಂತಂದ್ರೆ ಶೋಭಾ, ತೇಜು, ಮತ್ತ ರಮೇಶ, ಈ ರೀತಿ ಬರ್ತಕ್ಕಂಥವು ನಾವು ಅಂಕಿತ ನಾಮ ಎಂದು ಕರಿತೀವಿ. ಇನ್ನು ಸರ್ವನಾಮ ಅಂದ್ರೆ ಏನಪ್ಪಾ ಅಂದ್ರೆ ನಾಮದ ಬದಲಾಗಿ ಬರ್ತಕ್ಕಂತ ಪದಗಳಿಗೆ ಅಂದ್ರೆ ಹೆಸರುಗಳಿಗೆ ನಾವೇನಂತೀವಿ ಸರ್ವನಾಮ. ಸರ್ವನಾಮ ಅಂದ್ರೆ ಏನು? ಅವನು, ಇವಳು, ನಾನು, ನೀನು, ನೀವು, ಈ ರೀತಿ ಬರ್ತಕ್ಕಂಥವು ನಾವು ಸರ್ವನಾಮ ಎಂದು ಕರಿತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಲ್ಲಿ ನಾವು ರೂಢನಾಮ ನೋಡಿದ್ವಿ, ಅಂಕಿತ ನಾಮ ನೋಡಿದ್ವಿ, ಸರ್ವನಾಮ ನೋಡಿದ್ವಿ, ಅನ್ವರ್ಥನಾಮ ನೋಡಿದ್ವಿ. ಇದಕ್ಕೆ ಯಾವುದೇ ಒಂದು ರೀತಿಯಾಗಿ ಬಂದ್ರು ಕೂಡ ನಾವು ಉತ್ತರನ ಮಾಡಬಹುದು. ಇನ್ನು 3ನೇ ಪ್ರಶ್ನೆ, ಚಳಿಗಾಲ ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಯಾವುದು ಅಲ್ಲ. ನೋಡಿ ಫ್ರೆಂಡ್ಸ್, ಚಳಿಗಾಲ ಇದು ಯಾವ ಸಂಧಿಗೆ ಉದಾಹರಣೆ? ಫಸ್ಟ್ ಆಫ್ ಆಲ್ ನಾ ಹೇಳುವುದೇನಪ್ಪಾ ಅಂತಂದ್ರೆ, ನಾನು ಸಂಧಿ ಬಗ್ಗೆ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಇವೆರಡರ ಬಗ್ಗೆ ನಾನು ಕುರಿತು ಓದ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಿದ್ರೆ ಯಾವ ರೀತಿ ಸಂಧಿನ ಬಿಡಿಸ್ಬೇಕು, ಸಂಧಿ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಅದರಲ್ಲಿ ನಿಮ್ಗೆ ವಿವರಣೆ ಮಾಡಿ ಕೂಡ ಹೇಳಿದ್ದೇನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆದೇಶ ಸಂಧಿ. ಯಾವ ತರಪ್ಪ ಅಂತಂದ್ರೆ ಚಳಿಗಾಲ ಅಂದ್ರೆ ಪೂರ್ವ ಪದದಲ್ಲಿ ಅದೇ ಇದ್ದು ಇಲ್ಲಿ ಉತ್ತರ ಪದದಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಗ ಬದಲಾಗಿ ಕ ಬರದ, ಅಂದ್ರೆ ಕ ಚಟಪಗಳಿಗೆ ಗದ ಡಬ್ಬಗಳಂತ ಬರ್ತಕ್ಕಂಥವಕ್ಕೆ ನಾವು ಆದೇಶ ಸಂಧಿ ಎಂದು ಕರಿತೀವಿ. ಈ ರೀತಿ ಚಳಿ ಅದಕ್ಕೆ ಕಾಲ, ಇಲ್ಲಿ ಕಾಲ ಆದೇಶವಾಗಿ ಬಂದಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆದೇಶ ಸಂಧಿ. ಇನ್ನು 4ನೇ ಪ್ರಶ್ನೆ, ಇಲ್ಲಿ ಗುಣಸಂಧಿ ನೋಡ್ಬೇಕಂದ್ರೆ ನಾವು ಗುಣಸಂಧಿಗೆ ಅಗಳಿಗೆ ಈ ಆಗಿ ಬಂದ್ರೆ ನಾವು ಗುಣಸಂಧಿ ಎಂದು ಹೇಳ್ತೀವಿ. ಇನ್ನು ಆಗಮ ಸಂಧಿ ನಾವು ಯಾವ ತರ ಬರ್ಬೇಕಂದ್ರೆ ಯ ಮತ್ತು ಓ ಬಂದ್ರೆ ನಾವು ಆಗಮ ಸಂಧಿ ಎಂದು ಸುಲಭವಾಗಿ ಗುರುತಿಸಬಹುದು. ಇಲ್ಲಿ ಇದಕ್ಕೆ ನಾವು ಓ ಮತ್ತೆ ಯ
ಈ ಎರಡು ಬಂದ್ರೆ ನಾವು ಸುಲಭವಾಗಿ ಗುರುತಿಸಬಹುದು. ಅಂದ್ರೆ ಗುರುವಿಗೆ, ಗುರುವನ್ನು, ಮನೆಯನ್ನು ಈ ರೀತಿಯಾಗಿ ಬಂದ್ರೆ ಅದು ಆಗಮ ಸಂಧಿಯಾಗಿ ಬರ್ತದೆ. ಅಂದ್ರೆ ಇದಕ್ಕೆ ಯಾವ ಉತ್ತರ ಅಲ್ಲ ಅನ್ನೋದು ಡಿ. ಇದು ತಪ್ಪಾದ ಆನ್ಸರ್. ಇದಕ್ಕೆ ಸರಿಯಾದ ಆನ್ಸರ್ ಆದೇಶ ಸಂಧಿ ಉತ್ತರ ಇದೆ. ಇನ್ನು 4ನೇ ಪ್ರಶ್ನೆ, ಮನೆಯು ಇಲ್ಲಿ ಕಂಡು ಬರುವ ವಿಭಕ್ತಿ ಪ್ರತ್ಯಯ. ಇನ್ನು ಮುಂದಿನ ಅಧ್ಯಯನದಲ್ಲೇ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಒಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ವಿಭಕ್ತಿ ಪ್ರತ್ಯಯಗಳ ಮೇಲೆ 2-3 ಅಂಕಗಳನ್ನ ನಾವು ಬರ್ತಕ್ಕಂತ ಒಂದು ಪ್ರಶ್ನೆಗಳಾಗಿವೆ. ಇದಕ್ಕೆ ಒಂದು ಸರಿಯಾದ ಉತ್ತರ ನೋಡಮ್ರಿ. ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ಪ್ರಥಮ. ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ಪ್ರಥಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿ ನೋಡ್ರಿ, ಇಲ್ಲಿ ಯು ಅನ್ನೋದು ಉ, ಪ್ರಥಮ ಏನ್ ಬರ್ತದೆ? ಉ ಬರುತ್ತೆ. ಇನ್ನು ಚತುರ್ಥಿ ಏನ್ ಬರ್ತದಪ್ಪ ಅಂದ್ರೆ ಗೆ ಬರುತ್ತೆ. ತೃತೀಯ ಇಂದ, ಸಪ್ತಮಿ ಅಲ್ಲಿ. ಈ ರೀತಿ 4 ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ತೀವಿ. ಯಾವ ರೀತಿಯಪ್ಪ ಅಂತಂದ್ರೆ ಮನೆಯು ಅಂದ್ರೆ ಪ್ರಥಮ ಆಗುತ್ತೆ. ಮನೆಯಲ್ಲಿ ಅಂದ್ರೆ ಅದು ಸಪ್ತಮಿ. ಇನ್ನು ತೃತೀಯ ಮನೆಯಿಂದ ಅಂದ್ರೆ ಇಲ್ಲಿ ತೃತೀಯನ ನೋಡ್ತೀವಿ. ಇನ್ನು ಮನೆಗೆ ಅಂದ್ರೆ ಚತುರ್ಥಿ, ಪ್ರಥಮ ಅಂದ್ರೆ ಮನೆಯು. ಇಲ್ಲಿ ನೋಡಿ ಫ್ರೆಂಡ್ಸ್, 4ಕ್ಕ ನಾವು ಆನ್ಸರ್ನ ಕಂಡ್ಕೊಂಡ್ವಿ. 4 ಪ್ರಶ್ನೆಗೆ ನಾವು ಉತ್ತರನು ಕೊಂಡ್ಕೊಂಡ್ವಿ ಅಂತ ಹೇಳ್ಬಹುದು. ಇನ್ನು 5ನೇ ಪ್ರಶ್ನೆ, ಯಾಯತಿ ನಾಟಕದ ರಚನಾಕಾರರು ಯಾರು? ಆಪ್ಷನ್ ಎ ಲಂಕೇಶ್, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಜಿ.ಎಸ್. ಶಿವರುದ್ರಪ್ಪ, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಒಬ್ಬ ವ್ಯಕ್ತಿ. ಯಾರಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದು ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಇನ್ನು 6ನೇ ಪ್ರಶ್ನೆ, ಮೂಗುದಾರ ತೊಡಿಸು ಈ ನುಡಿಗಟ್ಟಿನ ಅರ್ಥ. ನೋಡಿ, ಆಪ್ಷನ್ ಎ ವಿರೂಪಗೊಳಿಸು, ಆಪ್ಷನ್ ಬಿ ಹತೋಟಿಯಲ್ಲಿ ಇಡು, ಆಪ್ಷನ್ ಸಿ ಮುದ್ದು ಮಾಡು, ಆಪ್ಷನ್ ಡಿ ಮೂಗೆಗೆ ದಾರವನ್ನು ಕಟ್ಟು. ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಹತೋಟಿಯಲ್ಲಿ ಇಡು. ಅಂದ್ರೆ ವಿರೂಪಗೊಳಿಸು ಅನ್ನೋದು ಬರಲ್ಲ. ಇನ್ನು ಮುದ್ದು ಮಾಡು ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನೇ ಅಲ್ಲ. ಇನ್ನು ಮೂಗಿಗೆ ದಾರವನ್ನು ಕಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನೇ ಸ್ವಲ್ಪ ಬಿಡಿಸಿ ಸ್ವಲ್ಪ ಬೇರೆ ತರ ಮಾಡ್ಬಿಟ್ಟು ಕೊಡ್ತಾರೆ. ನಮ್ಗೆ ಇದು ಗೊತ್ತಿರಲಿಲ್ಲ ಅಂದ್ರೆ ನಾವು ಯಾವ ರೀತಿ ಇದನ್ನೇ ನಾವು ಕರೆಕ್ಟ್ ಅನ್ನೋದನ್ನ ಸೂಚನೆ ಮಾಡ್ತೀವಿ. ಇದನ್ನೇ ಒಂದು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಮೂಗಿಗೆ ದಾರವನ್ನು ಕಟ್ತಾರಲ್ಲ, ಅದಕ್ಕೆ ಅಂತಾರೆ ಮೂಗ್ದಾರ ಅಂತಾರೆ ಅನ್ನೋದು. ಹಳ್ಳಿ ಭಾಷೆಯಲ್ಲಿ ಕೂಡ ಅವನಿಗೆ ಮೂಗ್ದಾರ ಹಾಕಿದ್ರೆ ಅವನು ಸೀದಾ ಆಗ್ತಾನ ಅಂತ ಹೇಳ್ತಾರ. ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಅವನಿಗೆ ಒಂದು ಮದುವೆನು ಮಾಡಿದ್ರೆ ಅವ ಒಂದು ಅರ್ಧಬಸ್ತಿನಲ್ಲಿ ಇರ್ತಾನ ಅಂತಕ್ಕಂತ ಒಂದು ನುಡಿಗಟ್ಟಾಗಿದೆ. ಇನ್ನು 7ನೇ ಪ್ರಶ್ನೆ, ಸೆಕ್ಯುಲರ್ ಪದದ ಅರ್ಥವೇನು? ಆಪ್ಷನ್ ಎ ಸ್ವಾತಂತ್ರ್ಯ, ಆಪ್ಷನ್ ಬಿ ಜಾತ್ಯತೀತ, ಆಪ್ಷನ್ ಸಿ ಗಣರಾಜ್ಯ, ಆಪ್ಷನ್ ಡಿ ಸಂವಿಧಾನ. ಇದಕ್ಕೆ ಒಂದು ಸರಿಯಾದ ಉತ್ತರ ಜಾತ್ಯತೀತ, ಆಪ್ಷನ್ ಬಿ. ಸೆಕ್ಯುಲರ್ ಪದದ ಅರ್ಥ ಏನಪ್ಪಾ ಅಂದ್ರೆ ಜಾತ್ಯತೀತ. ಇನ್ನು ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್. ಇನ್ನು ಗಣರಾಜ್ಯ ಅಂದ್ರೆ ಏನಪ್ಪಾ ಅಂದ್ರೆ ರಿಪಬ್ಲಿಕ್. ಇನ್ನು ಸಂವಿಧಾನ ಅಂದ್ರೆ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಅನ್ನೋದು ಈ ರೀತಿಯಾಗಿ ಕೂಡ ಬರ್ತದೆ. ಇನ್ನು 8ನೇ ಪ್ರಶ್ನೆ, ಅರಿಲ್ ಅಂದ್ರೆ ಏನು? ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ನಕ್ಷತ್ರ, ಆಪ್ಷನ್ ಸಿ ಶತ್ರು, ಆಪ್ಷನ್ ಡಿ ಗೆಲುವನ್ನು ಬಯಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಕ್ಷತ್ರ. ಅಕ್ಕಿಗೆ ಏನಂತಾರಪ್ಪ ಅಂದ್ರೆ ತುಂಡಂ ಎಂದು ಕರೀತಾರ. ಇವತ್ನು ಬಂದ್ರೆ ಗೊತ್ತಿರ್ಬೇಕಂತ ಹೇಳ್ತಾ ಇದ್ದೀನಿ, ತುಂಡಂ. ಇನ್ನು ಶತ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ರಿಪು. ಈ ತರ
ಬರ್ತಕ್ಕಂಥವು. ಇದಕ್ಕೆ ಅರಿಲ್ ಅಂದ್ರೆ ನಕ್ಷತ್ರ, ಶತ್ರು ಅಂದ್ರೆ ರಿಪು, ಇನ್ನು ಅಕ್ಕಿ ಅಂದ್ರೆ ತುಂಡಮೆಂದು ನೋಡ್ಬಹುದು. 9ನೇ ಪ್ರಶ್ನೆ, ನಗರೀಕರಣ ಶುದ್ಧ ರೂಪ ತಿಳಿಸಿ. ಆಪ್ಷನ್ ಎ ನಗರೀಕರಣ, ಆಪ್ಷನ್ ಬಿ ನಗರೀಕರಣ, ಆಪ್ಷನ್ ಸಿ ನಗರೀಕರಣ, ಆಪ್ಷನ್ ಡಿ ಸರಿಯಾಗಿದೆ. ಈ ಒಂದು ಪ್ರಶ್ನೆಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಗರೀಕರಣ ಅನ್ನೋದು ಒಂದು ಪದನ ಕೊಟ್ಟಿದ್ದಾರೆ, ಅಲ್ಲಿ ತಪ್ಪಿದೆ ಸರಿ ಇದೆ ಅನ್ನೋದನ್ನ ಗುರುತಿಸ್ಬೇಕು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಗರೀಕರಣ ಅನ್ನೋದು ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಈ ವ್ಯವಸ್ಥೆಯು ಸರಿಯಾಗಿಲ್ಲ. ಅಂದ್ರೆ ನೋಡಿ, ಈ ವ್ಯವಸ್ಥೆ ಅಂತಕ್ಕಂತ ಪದನ ತಪ್ಪಿದೆಯೋ ಸರಿಯಾಗಿದೆಯೋ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾವು ಸೂಚನೆಯಾಗಿ ಸರಿಯಾದ ಉತ್ತರನ ಆಯ್ಕೆ ಮಾಡ್ಬೇಕು. ನೋಡಿ, ಆಪ್ಷನ್ ಎ ವ್ಯವಸ್ಥೆ, ಆಪ್ಷನ್ ಬಿ ವ್ಯವಸ್ಥೆ, ಆಪ್ಷನ್ ಸಿ ಯಾವಸ್ಥೆ, ಆಪ್ಷನ್ ಡಿ ಸರಿಯಾಗಿದೆ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ಈ ಪ್ರಶ್ನೆ ವ್ಯವಸ್ಥೆ ಅನ್ನೋದು ಸರಿಯಾಗಿದೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ ಅನ್ನೋದು. ಇನ್ನು 11ನೇ ಪ್ರಶ್ನೆ, ಮೈಯೆಲ್ಲ ಕಣ್ಣಾಗಿರು, ಈ ನುಡಿಗಟ್ಟಿನ ಅರ್ಥ. ಆಪ್ಷನ್ ಎ ಮೈ ಮುರಿದು ದುಡಿ, ಆಪ್ಷನ್ ಬಿ ಜಾಗರೂಕತೆಯಿಂದ ಇರು, ಆಪ್ಷನ್ ಸಿ ಒಗ್ಗಟ್ಟಿನಿಂದ ಇರು, ಆಪ್ಷನ್ ಡಿ ಮೈ ತುಂಬಾ ಗಾಯ. ನೋಡಿ ಫ್ರೆಂಡ್ಸ್, ಮೈಯೆಲ್ಲ ಕಣ್ಣಾಗಿರು ಅಂದ್ರೆ ಏನು? ಮೈಯೆಲ್ಲ ಕಣ್ಣಾಗಿರು ಅಂದ್ರೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ನಾವು ಹೊರಗಡೆ ಹೋದಾಗ ಇರ್ಬೇಕು ಅನ್ನೋದನ್ನ ಈ ಒಂದು ಪ್ರಶ್ನೆಗೆ ಅರ್ಥ ಇದೆ. ಅಂದ್ರೆ ನುಡಿಗಟ್ಟು ಯಾವ ರೀತಿಯಾಗಿ ನಮ್ಗೆ ಸೂಚಿಸ್ತದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ಬೇಕು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಮೈ ಮುರಿದು ದುಡಿ, ಇದನ್ನು ಸರಿಯಾದ ಉತ್ತರ ಅಲ್ಲ. ಆಪ್ಷನ್ ಬಿ ಜಾಗರೂಕತೆಯಿಂದ ಇರು, ಜಾಗರೂಕತೆಯಿಂದ ಇರುವುದು ಇದಕ್ಕೆ ಸರಿಯಾದ ಉತ್ತರ. ಒಗ್ಗಟ್ಟಿನಿಂದ ಇರೋದು ಅಲ್ಲ. ನಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದು ಸರಿಯಾಗಿದೆ, ಹಾಗಿದ್ರೆ ಅದಕ್ಕೆ ಒಂದು ಸೂಕ್ತವಾದ ನುಡಿಗಟ್ಟು ಯಾವುದಪ್ಪ ಅಂದ್ರೆ ಜಾಗರೂಕತೆಯಿಂದ ಇರುವುದು. ಅಂದ್ರೆ ನಮ್ಮ ದೇಶದ ಸೈನಿಕರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ, ಅವರು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಜಾಗರೂಕತೆಯಿಂದ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಯಾವ ರೀತಿಯಾಗಿರ್ತಾರಪ್ಪ ನಮ್ಮ ಸೈನಿಕರಂದ್ರೆ ಜಾಗರೂಕತೆಯಿಂದ ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬಹುದು. ಇನ್ನು ಕ್ವಶನ್ 12, ಅನೃತ ಎಂದರೆ ಆಪ್ಷನ್ ಎ ಸುಳ್ಳು, ಆಪ್ಷನ್ ಬಿ ಸೈನ್ಯ, ಆಪ್ಷನ್ ಸಿ ಅನುವು ಮಾಡಿಕೊಡು, ಆಪ್ಷನ್ ಸಿ ವಂಶ. ನೋಡಿ, ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಸುಳ್ಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಸುಳ್ಳಾಗಿರುತ್ತೆ. ಸುಳ್ಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಲೈ. ಸೈನ್ಯ ಅಂದ್ರೆ ಏನಪ್ಪಾ? ಸೈನ್ಯಗಿನ್ನ ಹಲವಾರು ಅರ್ಥಗಳು ಏನ್ ಕೊಡುತ್ತೇವೆ. ಸೈನ್ಯ ಅಂದ್ರೆ ಪಡೆ, ಒಂದು ತಂಡ, ಗುಂಪು. ಈ ಸೈನ್ಯಗೆ ಇನ್ನು ಹಲವಾರು ಅರ್ಥ ಏನಪ್ಪಾ ಅಂದ್ರೆ ಪಡೆ, ತಂಡ, ಗುಂಪು ಕೊಡ್ತದೆ. ಇನ್ನು ಅನುವು ಮಾಡಿಕೊಡು ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು, ಯಾವುದೇ ಒಂದು ನಾವು ಕಾರ್ಯನ ಮುಂದುವರಿಸಬೇಕಂದ್ರೆ ನಾವು ಒಬ್ರಿಗೆ ನಾವು ಅನುವು ಮಾಡಿ ಕೊಡ್ಬೇಕು. ಅನುವು ಮಾಡಿ ಕೊಡ್ತೀರಾ ಅಂತ ನಾವು ಅವರಿಗೆ ಅನುಮತಿಯನ್ನು ಕೇಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವಂಶ ಅಂದ್ರೆ ಏನು? ವಂಶ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ರಾಜ್ಯರ ವಂಶ ಆಗಿರ್ಬೋದು. ಯಾವ ವಂಶ? ಮೊಘಲರ ವಂಶ ಮತ್ತು ಚಾಲುಕ್ಯರ ವಂಶ, ಇನ್ನು ಖಿಲ್ಜಿ ವಂಶ, ಗುಲಾಮಿ ಸಂತತಿ ವಂಶ, ಈ ರೀತಿಯಾಗಿ ವಂಶಗಳನ್ನ ನಾವು ನೋಡ್ತೀವಿ. ಇನ್ನೊಂದು ಈ ವಂಶಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಅನ್ವಯ. ಅನ್ವಯ ಇದಕ್ಕೆ ಇನ್ನೊಂದು ಅರ್ಥನು ಕೊಡುತ್ತೆ. ಅನ್ವಯ. ಇನ್ನು ಪ್ರಶ್ನೆ 13, ಪ್ರವಾದ ಎಂದರೆ ಆಪ್ಷನ್ ಎ ಅವಕಾಶ ಕೊಡು, ಆಪ್ಷನ್ ಬಿ ಗಾಳಿಯ ಸುದ್ದಿ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಮೆಲ್ಲಗೆ ಹೇಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಗಾಳಿಯ ಸುದ್ದಿ. ಅಂದ್ರೆ ಪ್ರವಾದ ಮಾಡು ಅಂತಾರ ನೋಡ್ರಿ. ಪ್ರವಾದ ಅಂದ್ರೆ ಏನಪ್ಪಾ ಅಂದ್ರೆ ಇನ್ನು ಈ ತರ ಪ್ರವಾದ ಅಂದ್ರೆ ಒಂದು ಸಮುದ್ರದ ಅಲೆಗಳು ಯಾವ ರೀತಿ ಪ್ರವಾಹ ಮಾಡ್ತವೆ, ಮತ್ತೆ ಸುನಾಮಿಗಳು ಯಾವ ರೀತಿ ಪ್ರವಾಹ ಮಾಡ್ತವೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ. ಅದಕ್ಕೆ ನಾವು ಗಾಳಿಯ ಒಂದು ಸುದ್ದಿ ಅಂದ್ರೆ ಎಷ್ಟು ವೇಗವಾಗಿ ಹೋಗ್ತದೆ ನೋಡ್ರಿ, ಅದಕ್ಕೆ ನಾವು ಪ್ರವಾದ ಅಂತ ನಾವು ಹೇಳ್ತೀವಿ. ಇದಕ್ಕೆ ಗಾಳಿಯ ಸುದ್ದಿ. ಅವಕಾಶ ಕೊಡು.
ಯಾವುದೇ ಒಂದು ನಾವು ಕೆಲಸ ಮಾಡಕ ಹೋಗ್ಬೇಕು, ನಾವ್ ಇವಾಗ ಒಂದು ಕೆಲಸ ಮಾಡ್ಬೇಕಂದ್ರೆ ಆ ಒಂದು ವ್ಯಕ್ತಿಗೆ ನಾವು ಅವಕಾಶ ಕೊಡ್ತೀರಾ ಸರ್, ಕೊಡ್ತಾ ಇದೀರಾ ಏನು, ನಾಳೆ ಬರ್ಬೇಕಾ, ಯಾವ್ದಾದ್ರೂ ಒಂದು ಅವಕಾಶ ಕೊಡಿ, ನಾವು ಒಂದು ಕೆಲಸ ಮಾಡಕ ತೊಡ್ಕೊಳ್ತೀವಿ ಅನ್ನೋದು ಈ ಒಂದು ಅವಕಾಶ ಕೊಡುವ ಅನ್ನೋದಕ್ಕ ಒಂದು ಅರ್ಥವನ್ನು ಇದೆ. ಇನ್ನು ಭೂಮಿ ನೋಡ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ನಾವು ಭೂಮಿಯಲ್ಲಿ ಒಂದು ತತ್ಪುರುಷ ಒಂದು ತದ್ಭವ ತತ್ಸಮದಾಗ ನೋಡಿದ್ವಿ. ಭೂಮಿಗೆ ತತ್ಸಮ ರೂಪ ಭೂಮಿ ಬರ್ತದೆ. ಇದಕ್ಕೆ ಹಲವಾರು ಅರ್ಥ ಏನಪ್ಪಾ ಅಂದ್ರೆ ಇಳೆ, ಪೃಥ್ವಿ, ಮತ್ತೆ ಮಾತೃಶ್ರೀ, ಈ ಭೂಮಿಗೆ ಅರ್ಥವನ್ನು ಕೊಡ್ತಕ್ಕಂತ ಪದಗಳು. ಇನ್ನು ಮೆಲ್ಲಗೆ ಹೇಳು, ಯಾವುದೇ ಒಂದು ಸದ್ದು ಮಾಡದೆ ಮೆಲ್ಲಗೆ ಹೇಳ್ತಕ್ಕಂಥದ್ದು ಇದು ಮೆಲ್ಲಗೆ ಹೇಳನ ಅರ್ಥವನ್ನ ಕೊಡುತ್ತದೆ. ಈ ಪ್ರಶ್ನೆಗೆ ಸುಳ್ಳಿಯ ಸುದ್ದಿ ಒಂದು ಪ್ರವಾದಕ್ಕೆ ಅರ್ಥ ಆಗಿದೆ. ಇನ್ನು 14ನೇ ಪ್ರಶ್ನೆ, ಕಾರ್ಯಾಲಯ ಬಿಡಿಸಿ ಬರೆಯಿರಿ. ಆಪ್ಷನ್ ಎ ಕಾರ್ಯ ಅಧಿಕ್ ಆಲಯ, ಆಪ್ಷನ್ ಬಿ ಕಾರ್ಯ ಅಧಿಕ್ ಅಲೆಯ, ಆಪ್ಷನ್ ಸಿ ಕರ್ ಅಧಿಕ್ ಆಲಯ, ಆಪ್ಷನ್ ಡಿ ಎಲ್ಲವೂ ತಪ್ಪು. ನೋಡಿ ಫ್ರೆಂಡ್ಸ್, ಕಾರ್ಯಾಲಯವನ್ನು ಬಿಡಿಸಿದಾಗ ಏನ್ ಬರುತ್ತೆ ಅನ್ನೋದು ಕಾರ್ಯ ಅಧಿಕ್ ಆಲಯ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಇಲ್ಲಿ ನಾವು 1, 2, 3ನ ನೋಡಮ್. ಕನ್ನಡದ ಮೊದಲ ಕೃತಿ ಯಾವ್ದಪ್ಪ ಅಂದ್ರೆ ಒಡ್ಡರಾಧನೆ. ಅಂದ್ರೆ ಕನ್ನಡದ ಮೊದಲ ಕಾವ್ಯ ಪುರಾಣ ಅಂದ್ರೆ ಕಾವ್ಯ ಕೃತಿ ಯಾವುದು ಅಂದ್ರೆ ಯಾವ್ದಪ್ಪ ಅಂದ್ರೆ ಒಂದು ಆದಿ ಪುರಾಣ. ಇನ್ನು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವ್ದಪ್ಪ ಅಂದ್ರೆ ಕವಿರಾಜ್ಯ ಮಾರ್ಗ. ಇನ್ನು 15ನೇ ಪ್ರಶ್ನೆ, ಪ್ರೇಮ ಪಾಶ ಇದು ಯಾರ ಕಾದಂಬರಿ? ಇದು ಏನಪ್ಪಾ ಅಂದ್ರೆ ಇದು ಪ್ರೇಮ ಪಾಶ ಅನ್ನೋದು ಕಾದಂಬರಿ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಆಪ್ಷನ್ ಎ ಮುಳಿಯ ತಿಮ್ಮಪ್ಪಯ್ಯ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಬಸವಪ್ಪ ಶಾಸ್ತ್ರಿ, ಆಪ್ಷನ್ ಡಿ ಉತ್ತಂಗಿ ಚೆನ್ನಪ್ಪ. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಮುಳಿಯ ತಿಪ್ಪಯ್ಯ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಇವರಿಗೆ ಯಾರಿಗಪ್ಪ ಅಂದ್ರೆ ಇದು ಕುವೆಂಪು ಅವ್ರು ನೋಡ್ಬೇಕಂದ್ರೆ ನಾವು ಕುವೆಂಪು ಅವರು ಎಲ್ಲಾ ರೀತಿಯಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂತ ಒಬ್ಬ ವ್ಯಕ್ತಿ. ಪುಟ್ಟಪ್ಪ ಅನ್ನೋದು ಇವರಿಗೆ ಗೊತ್ತಿರ್ತಕ್ಕಂತ ಒಬ್ಬ ವ್ಯಕ್ತಿ, ಒಬ್ಬ ರಾಷ್ಟ್ರಕವಿ ಅಂತಾನು ಹೇಳ್ಬಹುದು. ಇನ್ನು ಸಿ ಬಸವಪ್ಪ ಶಾಸ್ತ್ರಿ ಅವ್ರನ್ನ ಏನಂತ ಕರೀತಾರಂದ್ರೆ ಅಭಿನವ ಕಾಳಿದಾಸ ಎಂದು ಕರೀತಾರೆ. ಎಂದು ಕರೀತಾರೆ. ಇನ್ನು ಉತ್ತಂಗಿ ಚೆನ್ನಪ್ಪ ಅವರ ಒಂದು ಕಾವ್ಯನಾಮ ಯಾವ್ದಪ್ಪ ಅಂದ್ರೆ ತಿರುಳುಗನ್ನಡ ತಿರುಕ. ಇವರ ಒಂದ ಕಾವ್ಯನಾಮ ಕೂಡ ಆಗಿರುತ್ತೆ. ಇವತ್ತಿನ ಅಧ್ಯಯನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.